ಕರ್ನಾಟಕದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ದೊಡ್ಡ ಮಟ್ಟದಲ್ಲೇ ಉರಿತಾ ಇದೆ. ಈಗ ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರ, ಅಂದ್ರೆ ಆ ಜ್ವಾಲೆನ ಹಾರಿಸುವ ಕೆಲಸವಾಗುತ್ತಾ ಅಥವಾ ಜ್ವಾಲೆ ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆಯಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮಹತ್ವದ ಮೀಟಿಂಗ್ ನಡೀತಾ ಇದೆ, ಕ್ಯಾಬಿನೆಟ್ ಮೀಟಿಂಗ್, ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನ ಆಲಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಪರ ವಿರೋಧದ ನಡುವೆ ಈ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರೋದು. ವಿಶೇಷ ಸಂಪುಟ ಸಭೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತೇ ಕ್ಲೈಮ್ಯಾಕ್ಸ್ ಜಾತಿ ಜನಗಣತಿ ಗೊಂದಲಕ್ಕೆ. ಕರುನಾಡಿನ ಜನರ ಚಿತ್ತ ಈಗ ನೆಟ್ಟಿರೋದು ಸಿದ್ದು ವಿಶೇಷ ಸಂಪುಟದತ್ತ. ಇವತ್ತೇ ಜಾತಿ ಜನಗಣತಿ ವರದಿಯನ್ನು ಸ್ವೀಕರಿಸುತ್ತಾ ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ಈ ಕ್ಷಣಕ್ಕೆ ಉದ್ಭವ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ, ಲಿಂಗಾಯತ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ, ಜೈನ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಬ್ರಾಹ್ಮಣ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಶೋಷಿತ ವರ್ಗದವರು ಈ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು, ವೈಜ್ಞಾನಿಕವಾಗಿದೆ ಅಂತೇಳಿ ಅವರು ಕೂಡ ಈ ಜಾತಿ ಜನಗಣತಿಯ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಎಲ್ಲದರ ಚರ್ಚೆಗಳ ನಡುವೆ ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ನೋಡಿ, ಒಂದು ಕಡೆ ಸಮುದಾಯವಾರು ಆಕ್ರೋಶಗಳು ಭುಗಿಲೇಳ್ತಾ ಇತ್ತು. ಸಮುದಾಯವಾರು ಸಚಿವರು ಶಾಸಕರು ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು, ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ, ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರಾ? ಸಮುದಾಯವಾರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಗುಂಡೂರಾವ್ ಮತ್ತು ವೆಂಕಟೇಶ್. ಯಾವ ಕಾರಣಕ್ಕೋಸ್ಕರ ಅನ್ನೋದು ಮಾತ್ರ ಗೊತ್ತಿಲ್ಲ. ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಜಾತಿ ಜನಗಣತಿಯ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದು. ಮಹತ್ವದ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರೋದು. ಇಂಥ ಒಂದು ಮೀಟಿಂಗಿಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ಏನ್ ಕಾರಣ ಅಂತ ಗೊತ್ತಿಲ್ಲ. ರಾಜಕೀಯ ಕಾರಣನ ಅಥವಾ ವೈಯಕ್ತಿಕ ಕಾರಣನ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ ಲಿಂಗಾಯತ ಸಮುದಾಯದವರು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದವರು ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಜೊತೆಗೆ ಬ್ರಾಹ್ಮಣ ಸಮುದಾಯದವರು ಒಟ್ಟಾಗಿ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ನಾವು ಒಟ್ಟಾಗಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಅವರು ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತು ಸಿದ್ದರಾಮಯ್ಯ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಇದೆಲ್ಲದರ ನಡುವೆ ಇಬ್ಬರು ಸಚಿವರು ಗೈರಾಗಿದ್ದಾರೆ, ಅದೊಂದು ಕೂಡ ಕುತೂಹಲ. ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿರೋದು ಇವತ್ತು ಸಿದ್ದರಾಮಯ್ಯ ಅವರು ಕರೆದಿರುವಂತಹ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನತ್ತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದು ಇನ್ಸೈಡ್ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆದಂತಹ ವಿಜಯ್ ಜೊತೆಗೆ ಯಾವ ಯಾವ ಸಮುದಾಯದವರು ಯಾವ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್, ಹಾಗೆ ಇಬ್ಬರು ಸಚಿವರು ಯಾವ ಕಾರಣಕ್ಕೋಸ್ಕರ ಗೈರಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರು, ನಮ್ಮ ಮೂವರು ಪೊಲಿಟಿಕಲ್ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು, ಯಾವ ಕಾರಣಕ್ಕೋಸ್ಕರ ಇಬ್ಬರು ಸಚಿವರು ಗೈರಾಗಿರೋದು?
ನಾಗೇಂದ್ರ ಬಾಬು, ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆಗೆ ಬಹುತೇಕ ಎಲ್ಲ ಸಚಿವರಿಗೂ ಕೂಡ ಅಧ್ಯಯನ ಮಾಡಿಕೊಂಡು ಸಭೆಗೆ ಬನ್ನಿ ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಈಗ ಪ್ರಮುಖವಾಗಿ ಇಬ್ಬರು ಸಚಿವರು, ಮೈಸೂರಿನ ವೆಂಕಟೇಶ್ ಅವರು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇರತಕ್ಕಂತ ದಿನೇಶ್ ಗುಂಡೂರಾವ್ ಅವರು, ಇಬ್ಬರು ಕೂಡ ಸಭೆಗೆ ಗೈರಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಿಎಂ ಬಳಿ ಅನುಮತಿ ಕೋರಿರಬಹುದು ಅನ್ನುವಂತ ಸಾಧ್ಯತೆಗಳನ್ನ ಚರ್ಚೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈವರೆಗೂ ಕೂಡ ಈ ಇಬ್ಬರು ಸಚಿವರು ಯಾವುದೇ ರೀತಿಯಾದಂತಹ ಜಾತಿ ಗಣತಿ ಬಗ್ಗೆ ಚರ್ಚೆಯೂ ಮಾಡಿಲ್ಲ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಇಬ್ಬರು ಯಾಕೆ ಗೈರಾಗಿದ್ದಾರೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲೇ ಇದಾರ ಅಥವಾ ಸಚಿವರೆಲ್ಲಾದ್ರೂ ಹೊರಗಡೆ ಹೋಗಿದ್ದಾರಾ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಇದೆ. ಸೊ ಕೆಲವೊಮ್ಮೆ ಅನುಮತಿನ ಪಡೆದು ಹೊರಗೆ ಹೋಗ್ತಾರೆ. ಆದ್ರೆ ಇವತ್ತು ಬಹಳ ಪ್ರಮುಖವಾಗಿ ಜಾತಿ ಗಣತಿ ವಿಚಾರ ಏನಿದೆ, ಬಹಳ ಪ್ರಮುಖವಾದಂತ ಕ್ಯಾಬಿನೆಟ್, ಪ್ರತಿಯೊಬ್ಬ ಸಚಿವರ ಉಪಸ್ಥಿತಿಯೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇಡೀ ಬ್ರಾಹ್ಮಣ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅವರೇ ಇವತ್ತು ಗೈರಾಗಿರ್ತಕ್ಕಂಥದ್ದು. ಒಂದು ಕಡೆ 15 ಲಕ್ಷ ಮಾತ್ರ ನಮ್ಮ ಸಮುದಾಯ ಇದೆ ಅನ್ನುವಂಥದ್ದು ಇನ್ನೂ ಹೆಚ್ಚಾಗಿದೆ ಅನ್ನುವಂತ ಒಂದಷ್ಟು ಕೂಗುಗಳು ಬ್ರಾಹ್ಮಣ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಆದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಅಥವಾ ಅದನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಿಕ್ಕೆ ಸಚಿವ ದಿನೇಶ್ ಗುಂಡೂರಾವೇ ಅವರೇ ಇಲ್ಲ. ಸೊ ಅವರ ಗೈರು ಅಥವಾ ಅನುಪಸ್ಥಿತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬಹುದಾದಂತ ವಿಚಾರ. ಮತ್ತೊಂದು ಕಡೆ ವೆಂಕಟೇಶ್ ಅವರು ಕೂಡ ಇವತ್ತು ಸಚಿವ ಸಂಪುಟಕ್ಕೆ ಗೈರಾಗಿದ್ದಾರೆ. ಸೊ ಇಬ್ಬರು ಸಚಿವರು ಗೈರಾಗೋದಕ್ಕೆ ಏನಾದ್ರೂ ಪ್ರಮುಖ ಕಾರಣ ಇದೆಯಾ, ಏನಾದ್ರೂ ಅಸಮಾಧಾನ ಇದೆಯಾ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಿಧಾನಸೌಧದಲ್ಲಿ. ಸೊ ಹೀಗಾಗಿ ಈ ಇಬ್ಬರು ಸಚಿವರು ಗೈರಾಗ್ಲಿಕ್ಕೆ ಕಾರಣ ಏನು, ಅಥವಾ ಸಿಎಂ ಬಳಿ ಅನುಮತಿ ಏನಾದ್ರೂ ಕೇಳಿದಾರಾ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಕರ್ನಾಟಕದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ದೊಡ್ಡ ಮಟ್ಟದಲ್ಲೇ ಉರಿತಾ ಇದೆ. ಈಗ ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರ, ಅಂದ್ರೆ ಆ ಜ್ವಾಲೆನ ಹಾರಿಸುವ ಕೆಲಸವಾಗುತ್ತಾ ಅಥವಾ ಜ್ವಾಲೆ ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮಹತ್ವದ ಮೀಟಿಂಗ್ ನಡೀತಾ ಇದೆ, ಕ್ಯಾಬಿನೆಟ್ ಮೀಟಿಂಗ್, ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನ ಆಲಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಪರ ವಿರೋಧದ ನಡುವೆ ಈ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರೋದು. ವಿಶೇಷ ಸಂಪುಟ ಸಭೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತೇ ಕ್ಲೈಮ್ಯಾಕ್ಸ್ ಜಾತಿ ಜನಗಣತಿ ಗೊಂದಲಕ್ಕೆ. ಕರುನಾಡಿನ ಜನರ ಚಿತ್ತ ಈಗ ನೆಟ್ಟಿರೋದು ಸಿದ್ದು ವಿಶೇಷ ಸಂಪುಟದತ್ತ. ಇವತ್ತೇ ಜಾತಿ ಜನಗಣತಿ ವರದಿಯನ್ನು ಸ್ವೀಕರಿಸುತ್ತಾ, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ಈ ಕ್ಷಣಕ್ಕೆ ಉದ್ಭವ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ, ಲಿಂಗಾಯತ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ, ಜೈನ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಬ್ರಾಹ್ಮಣ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಶೋಷಿತ ವರ್ಗದವರು ಈ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು, ವೈಜ್ಞಾನಿಕವಾಗಿದೆ ಅಂತೇಳಿ ಅವರು ಕೂಡ ಈ ಜಾತಿ ಜನಗಣತಿಯ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಎಲ್ಲದರ ಚರ್ಚೆಗಳ ನಡುವೆ ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ನೋಡಿ, ಒಂದು ಕಡೆ ಸಮುದಾಯವಾರು ಆಕ್ರೋಶಗಳು ಭುಗಿಲೇಳ್ತಾ ಇತ್ತು. ಸಮುದಾಯವಾರು ಸಚಿವರು ಶಾಸಕರು ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು, ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ, ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರಾ? ಸಮುದಾಯವಾರು ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ, ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಗುಂಡೂರಾವ್ ಮತ್ತು ವೆಂಕಟೇಶ್. ಯಾವ ಕಾರಣಕ್ಕೋಸ್ಕರ ಅನ್ನೋದು ಮಾತ್ರ ಗೊತ್ತಿಲ್ಲ. ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಜಾತಿ ಜನಗಣತಿಯ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದು. ಮಹತ್ವದ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರೋದು. ಇಂಥ ಒಂದು ಮೀಟಿಂಗಿಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ಏನ್ ಕಾರಣ ಅಂತ ಗೊತ್ತಿಲ್ಲ. ರಾಜಕೀಯ ಕಾರಣನ ಅಥವಾ ವೈಯಕ್ತಿಕ ಕಾರಣನ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ
ಲಿಂಗಾಯತ ಸಮುದಾಯದವರು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದವರು ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಜೊತೆಗೆ ಬ್ರಾಹ್ಮಣ ಸಮುದಾಯದವರು ಒಟ್ಟಾಗಿ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ನಾವು ಒಟ್ಟಾಗಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಅವರು ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತು ಸಿದ್ದರಾಮಯ್ಯವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಇದೆಲ್ಲದರ ನಡುವೆ ಇಬ್ಬರು ಸಚಿವರು ಗೈರಾಗಿದ್ದಾರೆ, ಅದೊಂದು ಕೂಡ ಕುತೂಹಲ. ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿರೋದು ಇವತ್ತು ಸಿದ್ದರಾಮಯ್ಯವರು ಕರೆದಿರುವಂತಹ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನತ್ತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದು ಇನ್ಸೈಡ್ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆದಂತಹ ವಿಜಯ್ ಜೊತೆಗೆ ಯಾವ ಯಾವ ಸಮುದಾಯದವರು ಯಾವ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್, ಹಾಗೆ ಇಬ್ಬರು ಸಚಿವರು ಯಾವ ಕಾರಣಕ್ಕೋಸ್ಕರ ಗೈರಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರು, ನಮ್ಮ ಮೂವರು ಪೊಲಿಟಿಕಲ್ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು, ಯಾವ ಕಾರಣಕ್ಕೋಸ್ಕರ ಇಬ್ಬರು ಸಚಿವರು ಗೈರಾಗಿರೋದು? ನಾಗೇಂದ್ರ ಬಾಬು, ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆಗೆ ಬಹುತೇಕ ಎಲ್ಲ ಸಚಿವರು ಕೂಡ ಅಧ್ಯಯನ ಮಾಡಿಕೊಂಡು ಸಭೆಗೆ ಬನ್ನಿ ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಈಗ ಪ್ರಮುಖವಾಗಿ ಇಬ್ಬರು ಸಚಿವರು, ಮೈಸೂರಿನ ವೆಂಕಟೇಶ್ ಅವರು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇರತಕ್ಕಂತ ದಿನೇಶ್ ಗುಂಡೂರಾವ್ ಅವರು, ಇಬ್ಬರು ಕೂಡ ಸಭೆಗೆ ಗೈರಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಿಎಂ ಬಳಿ ಅನುಮತಿ ಕೋರಿರಬಹುದು ಅನ್ನುವಂತ ಸಾಧ್ಯತೆಗಳನ್ನ ಚರ್ಚೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈವರೆಗೂ ಕೂಡ ಈ ಇಬ್ಬರು ಸಚಿವರು ಯಾವುದೇ ರೀತಿಯಾದಂತಹ ಜಾತಿ ಗಣತಿ ಬಗ್ಗೆ ಚರ್ಚೆಯೂ ಮಾಡಿಲ್ಲ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಇಬ್ಬರು ಯಾಕೆ ಗೈರಾಗಿದ್ದಾರೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲೇ ಇದಾರ ಅಥವಾ ಸಚಿವರೆಲ್ಲಾದ್ರೂ ಹೊರಗಡೆ ಹೋಗಿದ್ದಾರಾ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಇದೆ. ಸೊ ಕೆಲವೊಮ್ಮೆ ಅನುಮತಿನ ಪಡೆದು ಹೊರಗೆ ಹೋಗ್ತಾರೆ. ಆದ್ರೆ ಇವತ್ತು ಬಹಳ ಪ್ರಮುಖವಾಗಿ ಜಾತಿ ಗಣತಿ ವಿಚಾರ ಏನಿದೆ, ಬಹಳ ಪ್ರಮುಖವಾದಂತ ಕ್ಯಾಬಿನೆಟ್, ಪ್ರತಿಯೊಬ್ಬ ಸಚಿವರ ಉಪಸ್ಥಿತಿಯೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇಡೀ ಬ್ರಾಹ್ಮಣ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅವರೇ ಇವತ್ತು ಗೈರಾಗಿರ್ತಕ್ಕಂಥದ್ದು. ಒಂದು ಕಡೆ 15 ಲಕ್ಷ ಮಾತ್ರ ನಮ್ಮ ಸಮುದಾಯ ಇದೆ ಅನ್ನುವಂಥದ್ದು ಇನ್ನೂ ಹೆಚ್ಚಾಗಿದೆ ಅನ್ನುವಂತ ಒಂದಷ್ಟು ಕೂಗುಗಳು ಬ್ರಾಹ್ಮಣ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಆದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಅಥವಾ ಅದನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಿಕ್ಕೆ ಸಚಿವ ದಿನೇಶ್ ಗುಂಡೂರಾವೇ ಅವರೇ ಇಲ್ಲ. ಸೊ ಅವರ ಗೈರು ಅಥವಾ ಅನುಪಸ್ಥಿತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬಹುದಾದಂತ ವಿಚಾರ. ಮತ್ತೊಂದು ಕಡೆ ವೆಂಕಟೇಶ್ ಅವರು ಕೂಡ ಇವತ್ತು ಸಚಿವ ಸಂಪುಟಕ್ಕೆ ಗೈರಾಗಿದ್ದಾರೆ. ಸೊ ಇಬ್ಬರು ಸಚಿವರು ಗೈರಾಗೋದಕ್ಕೆ ಏನಾದ್ರೂ ಪ್ರಮುಖ ಕಾರಣ ಇದೆಯಾ, ಏನಾದ್ರೂ ಅಸಮಾಧಾನ ಇದೆಯಾ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಿಧಾನಸೌಧದಲ್ಲಿ. ಸೊ ಹೀಗಾಗಿ ಈ ಇಬ್ಬರು ಸಚಿವರು ಗೈರಾಗ್ಲಿಕ್ಕೆ ಕಾರಣ ಏನು, ಅಥವಾ ಸಿಎಂ ಬಳಿ ಅನುಮತಿ ಏನಾದ್ರೂ ಕೇಳಿದಾರಾ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು.